ಹಲೋ ಎವ್ರಿವನ್. ನೀವು ಹೋದ ಸತಿ ನಾನು ಮಹಾಲಕ್ಷ್ಮಿ ಬಗ್ಗೆ ಹೇಳೋದಕ್ಕೆ 50 ವ್ಯೂಸ್ ಕೊಟ್ಟಿದ್ರಿ. ಈ ಸತಿ ನಾನು ದುರ್ಗಿ ಬಗ್ಗೆ ಹೇಳ್ತೀನಿ, ಮತ್ತು ನಾನು ಹೇಳೋಂಥ ಮಾತುಗಳು ಸತ್ಯ ಆಗ್ಬೋದು. ಇವತ್ತು ದುರ್ಗಾದೇವಿಯ ಬಗ್ಗೆ ಹೇಳ್ತಿದ್ದೀನಿ. ದುರ್ಗಿಯ ಶಕ್ತಿ ಮುಂದೆ ಯಾವ ಶಕ್ತಿ ಕೂಡ ಇಲ್ಲದಂಗಾಯಿತು. ಎಷ್ಟೇ ಶಕ್ತಿಗಳಾಗಲಿ, ಯಾವುದೇ ಶಕ್ತಿಗಳಾಗಲಿ, ತನ್ನ ಶಕ್ತಿಗಳಂತೂ ಅವಳ ಮುಂದೆ ಮೀರಲ್ಲ. ನನಗೆ ಇದು ದುರ್ಗಾಷ್ಟಮಿ ಅನಿಸುತ್ತೆ, ಅದೆಲ್ಲ ವಿಜಯದಶಮಿ ಪಿಕ್ಚರಲ್ಲಿ ಸಪ್ತ ಲೋಕಗಳಲ್ಲಿ ನಡಗಿಸಿದ ಮಹಿಷಾಸುರನ ರಕ್ತವನ್ನು ಹೀರಿದ ಚಾಮುಂಡಿನ ನಾನು ದೇವನ ದೇವತೆಗಳನ್ನು ಹೆದರಿಸಿದ ಚಂಡಾಲರನ್ನು ಸಂಹರಿಸಿದ ಭದ್ರಕಾಳಿಯು ನಾನು ಹಸಿರು ಶಕ್ತಿಯಿಂದ ಭೂಮಂಡಲದಲ್ಲಿ ಮೆರೆದ ಶುಂಭನಿಶುಂಭರನ್ನು ಭಸ್ಮ ಮಾಡಿದ ಭಗವತಿಯು ನಾನು ಅಂತ ಕಾಟೇರಿಗಿಳಿದು ಆ ಪ್ಯಾರ ಅಂತ ತುಂಬ ಇಷ್ಟ ಆಯಿತು. ಅದನ್ನು ನಮ್ಮ ಮನಸ್ಸಲ್ಲಿ ನೆಲೆದಿರ್ತಾಳೆ. ಅವಳು ಸುಮ್ಮ ವಾಹಿನಿ ಮಾತ್ರ, ಭಕ್ತರಿಗೆ ಕೊಡುವಂಥ ವಿದ್ಯೆ ಕೂಡ ಅವಳು. ಎಲ್ಲರ ಮಾತಿಗೂ ಎಲ್ಲರ ವಿದ್ಯೆಗೂ ಕೊಡ್ತಾಳೆ. ಈಗ ನಾವು ನಂಬಿರೋಂಥ ದೇವರು ಯಾವುದು ಅಂತ ಗೊತ್ತಿಲ್ಲ. ನಾವು ದುರ್ಗಿನ ಎಷ್ಟು ನಂಬ್ತೀವೋ ಅಷ್ಟೇ ಒಳ್ಳೆಯದು ಕೂಡ ನಮಗೆ. ಒಂದು ಶಕ್ತಿ, ದುರ್ಗಿ ಶಕ್ತಿ ಒಂದು ಕೆಟ್ಟ ಶಕ್ತಿಯನ್ನು ಸಂಹಾರ ಮಾಡುತ್ತೆ ಮತ್ತು ನಮಗೆ ಒಳ್ಳೆಯದನ್ನು ರಚಿಸಿಕೊಡುತ್ತೆ. ಕೊದ್ದೂರು ಮೂಕಾಂಬಿಕೆ ಪಿಕ್ಚರ್ ನೋಡಿದಾಗಲೇ ಗೊತ್ತಾಗುತ್ತೆ ಅಂತ ಮಹತ್ವ ಏನು. ಮೊದಲಾಗಿ ದ್ರಾಕ್ಷಾಯಣಿ ಹೋಮಕುಂಡ ಕರ್ತಾಳೆ, ಆದಮೇಲೆ ಅವಳೇ ಮೂಕಾಂಬಿಕೆ ದೇವಿ. ನೋಡಿ, ನನಗೆ ಎಷ್ಟು ಖುಷಿ ಆಗ್ತಿದೆ. ಜೈ ದುರ್ಗಾ.